ಸ್ಟಾರ್ಟ್ ಹೇಳಿ. ಸೊ ನನಗೆ ತುಂಬ ಒಂದು ಬ್ಯಾಕ್ ಪೇಯ್ನ್ ತುಂಬ ಇತ್ತು. ಅಂದರೆ ಡಿಸ್ಕ್ ಸ್ಲಿಪ್ ಆಗಿದೆ ಅಂತ ನಮ್ಮ ಡಾಕ್ಟರ್ ಅಡ್ವೈಸ್ ಮಾಡಿದರು. ಅದಕ್ಕೆ ಡಾಕ್ಟರ್ ಆನಂದಮೂರ್ತಿಯವರು ಸಜೆಷನ್ ಮಾಡಿದರು, HSRC ಅಂತ ಒಂದು ಹಾಸ್ಪಿಟ್ಲ್ ಇದೆ, ಅಲ್ಲಿ ಮಾಡಲೇಬೇಕು ಅಂತ ಹೇಳಿದರು. ನನಗೆ ತುಂಬ ಪೇಯ್ನ್ ಬರ್ತಾಯಿತ್ತು, ತುಂಬ ನಡೆದು ಓಡಾಡಲಿಕ್ಕೂ ಆಗ್ತಾಯಿರಲಿಲ್ಲ, ಅಷ್ಟೊಂದು ತುಂಬ ಪೇಯ್ನ್ ಆಗ್ತಿತ್ತು, ಮಲಗೋಕ್ಕಾಗ್ತಿಲ್ಲ, ಝೂಮ್ ಬರ್ತಾಯಿತ್ತು. ಆಮೇಲೆ ಆಪ್ರೇಷನ್ ಮಾಡಲೇಬೇಕು ಅಂತ ನಾವು ಈ ಹಾಸ್ಪಿಟ್ಲಲ್ಲಿ ಸಜೆಷನ್ ಮಾಡಿಕೊಂಡು ಅವರೇ ಸಜೆಷನ್ ಮಾಡಿ ಕಳಿಸ್ಕೊಟ್ರು. ನಾವು ಮೊನ್ನೆ ಸಂಡೇ ಆಪ್ರೇಷನ್ ಆಯಿತು. ಸಂಡೇಸ್ ಒಳ್ಳೆ ಆಪ್ರೇಷನ್ ಮತ್ತು ಒಳ್ಳೆ ಸರ್ವಿಸ್ ಇದೆ ಇಲ್ಲಿ, ಒಳ್ಳೆ ಗುಡ್ ಹಾಸ್ಪಿಟ್ಲ್ ಬಗ್ಗೆ ಭಾಳ ಖುಷಿ ಆಯಿತು ನಮಗೆ ಬಂದು. ಅಂದರೆ ಒಳ್ಳೆ ಸರ್ವಿಸ್ ಇದೆ, ಅರ್ಧ ಗಂಟೆ 10 ನಿಮಿಷ ಸ್ಟಾಫ್ಸ್ ಎಲ್ಲ ಬಂದು ಎನ್ಕ್ವೈರಿ ಮಾಡ್ತಾರೆ, ಟೀಚರು, ನರ್ಸ್ಗಳು, ಡಾಕ್ಟರ್ಸು, ಅಟೆಂಡೆನ್ಸು, ತುಂಬ ಗುಡ್ಡಾಗಿದೆ ಹಾಸ್ಪಿಟ್ಲು. ಡಾಕ್ಟ್ರ್ ಎಷ್ಟು ಇಂಪಾರ್ಟೆಂಟು, ಹಾಸ್ಪಿಟ್ಲು ಅಷ್ಟೇ ಇಂಪಾರ್ಟೆಂಟ್ ಅನ್ನೋದು ನಮ್ಗೆ ಇಲ್ಲಿ ಬಂದ ಮೇಲೆ ಅದು ಗೊತ್ತಾಯ್ತು. ತುಂಬ ಚೆನ್ನಾಗಿದೆ ಹಾಸ್ಪಿಟ್ಲು. ಡಾಕ್ಟ್ರು ಕೂಡ ಆನಂದಮೂರ್ತಿ ಅಂತ ಆರ್ಥೋಪೆಡಿಕ್ ಸರ್ಜರಿ ಚೆನ್ನಾಗಿ ಮಾಡಿದರು. ಸೊ ಈಗ ಒಂದೇ ದಿವಸದಲ್ಲಿ ನಾನು ಓಡಾಡ್ತಾ ಇದ್ದೀನಿ. ನಿನ್ನೆ ಆಪ್ರೇಷನ್ ನೆಕ್ಸ್ಟ್ ಡೇನೇ ಓಡಾಡಿದ್ದೀನಿ, ಚೆನ್ನಾಗಿದೆ ನನಗೆ. ಸೊ ಎಲ್ಲದರಲ್ಲೂ ತುಂಬ ಇವತ್ತು ಮನೆಗೆ ಹೋಗೋಣ ಅಂತ ಇದ್ದೀವಿ. ನಿನ್ನೆನೇ ಹೋಗ್ಬೇಕಂತೀವಿ, ಇನ್ನೂ ಒಂದು ದಿವಸ ಇರಬೇಕು ಅಂತ ಇದೆ. ಯಾಕಂದರೆ ಹಾಸ್ಪಿಟ್ಲ್ ಹೋಗ್ಲಿಕ್ಕೆ ಮನಸ್ಸಿಲ್ಲ, ಮನೆಗಿಂತ ಚೆನ್ನಾಗಿ ಸರ್ವಿಸ್ ಸಿಗ್ತದೆ ಅಂತ. ಇಲ್ಲೇ ಒಂದು ದಿವಸ ಇದ್ಬಿಟ್ಟು ನೆಕ್ಸ್ಟ್ ಡೇ ಹೋಗ್ತೀನಿ ಅಂತ ಹೇಳಿದೆ. ಡಾಕ್ಟ್ರು ಹೇಳಿದರು ನಿನ್ನೆ ಹೋದ್ರೆ ಹೋಗಿ ಅಂತ, ಇಲ್ಲ ಇವತ್ತು ಹೋಗ್ತೀನಿ ಅಂತ ಹೇಳಿದ್ರು. ಸೊ ಇವತ್ತು ಟ್ಯೂಸ್ಡೇ, ಇವತ್ತು ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಮನೆಗೆ. ಸೊ ಭಾಳ ಚೆನ್ನಾಗಿದೆ, ಒಳ್ಳೆ ಸರ್ವಿಸ್ ಸಿಕ್ಕಿದೆ, ನನಗೂ ತುಂಬ ಖುಷಿಯಾಗಿದೆ. ಏನು ಹೇಳ್ಬೇಕು.